ಒಲಿಂಪಿಕ್ ಪದಕ ವಿಜೇತೆ ಸೈನಾ ನೆಹ್ವಾಲ್ ಬಾಳಲ್ಲಿ ಬಿರುಗಾಳಿ ಬೀಸಿದೆ. ಪತಿಯಿಂದ ದೂರ ಆಗಲು ಸೈನಾ ನೆಹ್ವಾಲ್ ನಿರ್ಧಾರ ಮಾಡಿದ್ದಾರೆ. ಪತಿ ಪರುಪಳ್ಳಿ ಕಶ್ಯಪ್ರಿಂದ ದೂರ ಆಗ್ತಿರುವುದಾಗಿ ಸ್ವತಃ ಸೈನಾ ನೆಹ್ವಾಲ್ ಘೋಷಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸುದೀರ್ಘವಾದ ಪೋಸ್ಟ್ ಅನ್ನ ಹಾಕಿ ವಿದಾಯವನ್ನ ಹೇಳಿದ್ದಾರೆ. ಇನ್ನು ಸೈನಾ ನೆಹ್ವಾಲ್ ಹಾಗೂ ಕಶ್ಯಪ್ ಅವರ 7 ವರ್ಷಗಳ ದಾಂಪತ್ಯ ಜೀವನ ಅಂಚುವಾಗಿದೆ. ಸೈನಾ ನೆಹ್ವಾಲ್ ಹಾಗೂ ಕಶ್ಯಪ್ ಪರುಪಳ್ಳಿ ವಿಚ್ಛೇದನವನ್ನ ಘೋಷಿಸಿದ್ದಾರೆ. ಒಲಿಂಪಿಕ್ ಪದಕ ವಿಜೇತೆ ಭಾರತದ ಬ್ಯಾಡ್ಮಿಂಟನ್ ಪ್ಲೇಯರ್ ಸೈನಾ ನೆಹ್ವಾಲ್ ತಮ್ಮ ಸುದೀರ್ಘವಾದ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. 2018ರಲ್ಲಿ ಸೈನಾ ನೆಹ್ವಾಲ್ ಮದುವೆಯಾಗಿದ್ರು. ಈಗ ಮದುವೆಗೆ ಡಿವೋರ್ಸ್ ಅನ್ನು ತೆಗೆದುಕೊಳ್ಳೋದಾಗಿ ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘವಾದ ಪೋಸ್ಟ್ ಅನ್ನ ಮಾಡಿ, ನಾನು ಹಾಗೂ ನನ್ನ ಪತಿ ವಿಚ್ಛೇದನವನ್ನ ತೆಗೆದುಕೊಳ್ತಿದ್ದೀವಿ ಅಂತ ಪೋಸ್ಟ್ ಮಾಡಿ 7 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ಜೀವನವು ಕೆಲವೊಮ್ಮೆ ನಮ್ಮನ್ನ ವಿಭಿನ್ನ ದಿಕ್ಕುಗಳಲ್ಲಿ ಕರೆದೊಯ್ಯುತ್ತೆ. ಸಾಕಷ್ಟು ಯೋಚನೆ ಹಾಗೂ ಪರಿಗಣನೆ ನಂತರ ಕಶ್ಯಪ್ ಪರುಪಳ್ಳಿ ಮತ್ತು ನಾನು ಬೇರೆಯಾಗಲು ನಿರ್ಧರಿಸಿದ್ದೇವೆ. ನಾವು ಪರಸ್ಪರ ಶಾಂತಿ ಬೆಳವಣಿಗೆ ಆರಿಸಿಕೊಳ್ತಿದ್ದೇವೆ. ಈ ನೆನಪುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಉತ್ತಮವಾದುದನ್ನಷ್ಟೇ ಮುಂದುವರಿಸಲು ಬಯಸ್ತೇನೆ. ಈ ಸಮಯದಲ್ಲಿ ನಮ್ಮ ಗೌಪ್ಯತೆಯನ್ನ ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಹಾಗೂ ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳು. ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಒಲಿಂಪಿಕ್ ಪದಕ ವಿಜೇತೆ ಸೈನಾ ನೆಹ್ವಾಲ್ ತಮ್ಮ 7 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ನಾವು ಡಿವೋರ್ಸ್ ತೆಗೆದುಕೊಳ್ತಿದ್ದೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ ಪ್ರತೀಕ್ಷಾ, ಕ್ರೀಡಾ ಕ್ಷೇತ್ರಕ್ಕೆ ಅದರಲ್ಲೂ ಬ್ಯಾಡ್ಮಿಂಟನ್ ರಂಗದಲ್ಲಿ ಅಥವಾ ಆ ಬ್ಯಾಡ್ಮಿಂಟನ್ ರಂಗವನ್ನ ಫಾಲೋ ಮಾಡುವಂತ ಅಭಿಮಾನಿಗಳಿಗೆ ಇದೊಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಸೈನಾ ನೆಹ್ವಾಲ್ ಹಾಗೇನೆ ಪಾರುಪಳ್ಳಿ ಕಶ್ಯಪ್ ನಡುವೆ ಯಾವ ರೀತಿಯ ಮನಸ್ತಾಪಗಳಿದೆ ಅಥವಾ ಅವರ ನಡುವೆ ಆಗಿರುವಂತದ್ದು ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದಲ್ಲದೇನೆ ಸಾನಿಯಾ ಮಿರ್ಜಾ ಬ್ಯಾಡ್ಮಿಂಟನ್ ನಲ್ಲಿ ಅವರ ಒಂದು ಡಿವೋರ್ಸ್ ನ ನಂತರ ಇವಾಗ ಸೈನಾ ನೆಹ್ವಾಲ್ ನ ಡಿವೋರ್ಸ್ ವಿಚಾರ ಒಂದು ಏನ್ ಹೊರಗಡೆ ಬರ್ತಾ ಇದೆ, ಇದು ನಿಜಕ್ಕೂ ಕ್ರೀಡಾ ಅಭಿಮಾನಿಗಳಿಗೆ ಶಾಕ್ ನೀಡಿರುವಂತದ್ದು. ಪಾರುಪಳ್ಳಿ ಕಶ್ಯಪ್ ಹಾಗೆ ಸೈನಾ ನೆಹ್ವಾಲ್ 7 ವರ್ಷಗಳಿಂದ ದಾಂಪತ್ಯ ಜೀವನದಲ್ಲಿದ್ರು. ಅದಕ್ಕೂ ಮೊದಲು ಅವರು 97ರಲ್ಲಿ ಮೊದಲು ಒಂದು ಕ್ಯಾಂಪ್ ಅಲ್ಲಿ ಭೇಟಿಯಾಗಿರ್ತಾರೆ. ಅದಾದ್ಮೇಲೆ ಪುಲ್ಲೇಲಾ ಗೋಪಿಚಂದ್ ಅಕಾಡೆಮಿ ಹೈದರಾಬಾದ್ ನಲ್ಲಿ ಇಬ್ರು ಒಟ್ಟಿಗೆ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. 2002ರಿಂದನೂ ಅವ್ರ ಟ್ರೈನಿಂಗ್ ಶುರು ಆಗಿರುತ್ತೆ. ಆಗಿನಿಂದ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತಾನು ಹೇಳಲಾಗ್ತಾ ಇದೆ. 2004ರಿಂದನೂ ಅವರು ಡೇಟಿಂಗ್ ಮಾಡ್ತಾ ಇದ್ರು. ಹಾಗೇನೆ ಇಬ್ರು ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಿದ್ರಿಂದ ಒಟ್ಟಿಗೆ ಅವರು ಬೇರೆ ಬೇರೆ ಕಡೆ ಟೂರ್ನಮೆಂಟ್ಸ್ಗೆ ಸ್ಪೋರ್ಟ್ಸ್ಗೋಸ್ಕರ ಹೋಗ್ತಾ ಇದ್ರು. ಆ ಟೈಮಲ್ಲಿ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋದು, ಎಮೋಷನಲ್ ಸಪೋರ್ಟ್ ಮಾಡೋದು. ಸುಮಾರು 1 ದಶಕಕ್ಕೂ ಹೆಚ್ಚು ಕಾಲ ಅವರಿಬ್ಬರು ರಿಲೇಶನ್ಶಿಪ್ ಅಲ್ಲಿ ಇದ್ದ ನಂತರ 2018ರಲ್ಲಿ ಅವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಾರೆ. ಸೈನಾ ನೆಹ್ವಾಲ್ ಒಲಿಂಪಿಕ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಅನ್ನ ಗೆದ್ದಿದ್ರೆ, ಕಂಚಿನ ಪದಕವನ್ನ ಗೆದ್ದಿದ್ರೆ. ಪಾರುಪಳ್ಳಿ ಕಶ್ಯಪ್ ಕಾಮನ್ವೆಲ್ತ್ ನ ಗೋಲ್ಡ್ ಮೆಡಲಿಸ್ಟ್. ಸೊ ಇಬ್ರು ತಮ್ಮ ಕರಿಯರ್ ಅಲ್ಲೂ ಕೂಡ ಉತ್ತುಂಗದಲ್ಲಿದ್ದಂಥವ್ರು. ಅದಾದ ಮೇಲೆ 2018ರ ಸುಮಾರಿನಲ್ಲಿ ಪಾರುಪಳ್ಳಿ ಕಶ್ಯಪ್ ತಮ್ಮ ಇಂಜುರಿಗಳಿಂದ ಬಳಲ್ತಾ ಇರುವಾಗ, ಅವರು ತಮ್ಮ ಸ್ಪೋರ್ಟ್ಸ್ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಕ್ ಆಗದೆ ಇರುವಾಗ ಪುಲ್ಲೇಲಾ ಗೋಪಿಚಂದ್ ಅಕಾಡೆಮಿಯಲ್ಲಿನೇ ಸೈನಾ ನೆಹ್ವಾಲ್ಗೆ ಮೆಂಟರ್ ಆಗಿ ಕೂಡ ಕಾರ್ಯನಿರ್ವಹಿಸಿರ್ತಾರೆ. ಸೈನಾ ನೆಹ್ವಾಲ್ ಕೂಡ ಇಂಜುರಿಯಿಂದ ಬಳಲ್ತಾ ಇದ್ರು. ಕಳೆದ ವರ್ಷ 2024ರಲ್ಲಿ ಒಂದು ಪಾಡ್ಕಾಸ್ಟ್ ಅಲ್ಲಿ ಮಾತಾಡುವಾಗ ನನಗೆ ಆರ್ಥರೈಟಿಸ್ ಸಮಸ್ಯೆ ಇದೆ ಅಂತಾನು ಹೇಳಿದ್ರು. ಸೊ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಅವರ ಇಂಜುರಿಗಳು ಕೂಡ ಒಂದು ರೀಸನ್ ಆಯ್ತಾ ಬಿರುಕು ಮೂಡೋದಕ್ಕೆ ಅನ್ನೋದು ಕೂಡ ಒಂದು ಕಾರಣ ಇದೆ. ಯಾಕೆಂದ್ರೆ 2024ರಲ್ಲಿ ಪಾರುಪಳ್ಳಿ ಕಶ್ಯಪ್ ತಮ್ಮ ನಿವೃತ್ತಿಯನ್ನ ಘೋಷಿಸಿದ್ರು ಬ್ಯಾಡ್ಮಿಂಟನ್ಗೆ. ಇದಾದ್ಮೇಲೆ ಇವಾಗ ಸೈನಾ ನೆಹ್ವಾಲ್ ಕೂಡ ನಿವೃತ್ತಿಯನ್ನ ಘೋಷಿಸುವ ಹಂತದಲ್ಲಿದ್ದಾರೆ. ಅವ್ರು ಇನ್ನೂ ಅಧಿಕೃತವಾಗಿ ನಿವೃತ್ತಿ ಘೋಷಿಸದೇ ಇದ್ರು. ಅವರು 2023ರ ಜೂನ್ ಇಂದ ಇಲ್ಲಿವರೆಗೂ ಯಾವುದೇ ಮ್ಯಾಚ್ ಅನ್ನ ಆಡಿಲ್ಲ. ಸೊ ಅವರ ಪರ್ಸನಲ್ ಇಂಜುರೀಸ್ ಏನಿದೆ ಅದು ಅವರ ಪರ್ಸನಲ್ ಲೈಫ್ ಮೇಲೆ, ಸ್ಪೋರ್ಟ್ಸ್ ಜೊತೆಗೆ ಪರ್ಸನಲ್ ಲೈಫ್ ಮೇಲೂ ಏನಾದ್ರು ಎಫೆಕ್ಟ್ ಆಯ್ತಾ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಸದ್ಯ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ನಾವಿಬ್ರು ತುಂಬಾ ಯೋಚನೆ ಮಾಡಿ ಇದನ್ನೆಲ್ಲ ಮುಂದಿನ ನಮ್ಮ ನಡೆ ಹೇಗಿರ್ಬೇಕು ಏನು ಅನ್ನೋದನ್ನೆಲ್ಲ ಕನ್ಸಿಡರ್ ಮಾಡಿನೇ ನಾವು ಈ ನಿರ್ಧಾರಕ್ಕೆ ಬಂದೀವಿ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿನೇ ನಾವಿಬ್ರು ದೂರ ಆಗ್ತಾ ಇದೀವಿ ಅಂತೇಳಿ ಸೈನಾ ನೆಹ್ವಾಲ್ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಪಾರುಪಳ್ಳಿ ಕಶ್ಯಪ್ ಇದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಮಾಹಿತಿಯನ್ನ ಅಧಿಕೃತವಾಗಿ ನೀಡಿಲ್ಲ. ಬಟ್ ಇಬ್ರು ಕನ್ಸಿಡರ್ ಮಾಡಿನೇ ನಾವು ಬೇರೆ ಆಗ್ತಾ ಇದೀವಿ ಅನ್ನೋ ಒಂದು ಮಾಹಿತಿಯನ್ನ ಹಂಚಿಕೊಂಡಿರೋದು ನಿಜಕ್ಕೂ ಕ್ರೀಡಾಭಿಮಾನಿಗಳಿಗೆ ಶಾಕ್ ನೀಡಿರುವಂತದ್ದು. ಪ್ರತೀಕ್ಷಾ.
ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.